ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೊಮ್ಮೆ ಸ್ವಜ್ಞಾನ ಸಂಪನ್ಮೂಲ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹಿಂದಿನ 3 ತರಗತಿಗಳಲ್ಲಿ ನಾವು ವಿಶ್ವೇಶ್ವರಯ್ಯನವರ ಬಗ್ಗೆ ಹಾಗೂ ಅದಕ್ಕಿಂತ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಗ್ಗೆ ತಿಳ್ಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ವಿಶ್ವೇಶ್ವರಯ್ಯರವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಮೈಸೂರನ್ನು ಮಾದರಿ ಮೈಸೂರು ಅನ್ನುವ ಮಟ್ಟಕ್ಕೆ ಬೆಳೆಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪಾತ್ರದಷ್ಟೇ ವಿಶ್ವೇಶ್ವರಯ್ಯನವರ ಪಾತ್ರವೂ ಕೂಡ ಇತ್ತು ಅನ್ನುವುದನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ವಿಶ್ವೇಶ್ವರಯ್ಯನವರ ಬಾಲ್ಯ ಜೀವನ ಮತ್ತು ಅವರು ಪಡೆದಂತಹ ಶಿಕ್ಷಣ ಯಾವ ಕ್ಷೇತ್ರಗಳಲ್ಲಿ ಯಾವ ಕಾಲೇಜುಗಳಲ್ಲಿ ಅವರು ಶಿಕ್ಷಣವನ್ನು ಪಡೆದರು ಅನ್ನುವುದನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಮಾತ್ರ ಅಲ್ಲ, ವ್ಯಕ್ತಿಚಿತ್ರ ಮಾದರಿಯನ್ನು ಕೂಡ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳಿದಂತಹ ರಚಿಸಿದಂತಹ ಈ ವ್ಯಕ್ತಿ ಚಿತ್ರದಲ್ಲಿ ಆರಂಭದಲ್ಲಿ ಆಗಿನ ಭಾರತದ ಮಹಾನ್ ನಾಯಕರಾಗಿದ್ದಂತಹ ಪ್ರಧಾನಮಂತ್ರಿಗಳಾಗಿದ್ದಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅವರ ಶತಮಾನೋತ್ಸವ ಅಂದರೆ 100ನೇ ಹುಟ್ಟುಹಬ್ಬದ ದಿನ ಆಯೋಜಿಸಿದಂತಹ ಸಮಾರಂಭದಲ್ಲಿ ಅವರ ಬಗ್ಗೆ ಉಲ್ಲೇಖಿಸಿದಂತಹ ಮಾತುಗಳನ್ನು ಹೇಳ್ತಾ ಈ ವ್ಯಕ್ತಿ ಚಿತ್ರವನ್ನು ಪ್ರಾರಂಭಿಸಿದ್ದಾರೆ. ನೆನಪಿಸಿಕೊಳ್ಳುವುದಾದರೆ ವಿದ್ಯಾರ್ಥಿಗಳೇ, ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು, ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಇದನ್ನು ನಾವು ತಮ್ಮಿಂದ ಕಲಿಯೋಣ ಎನ್ನುವಂತಹ ಅವರ ಮಾತುಗಳ ಮೂಲಕ ಈ ವ್ಯಕ್ತಿ ಚಿತ್ರವನ್ನು ಲೇಖಕರಾದಂತಹ DS ಜಯಪ್ಪಗೌಡ ಅವರು ಆರಂಭಿಸಿದ್ದಾರೆ. ನಂತರದಲ್ಲಿ ಅವರ ಹುಟ್ಟೂರು, ತಂದೆ ತಾಯಿಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಮತ್ತು ಅವರ ಶಿಕ್ಷಣದ ಬಗ್ಗೆಯೂ ಕೂಡ ವಿವರಣೆಯನ್ನು ನೀಡಿದ್ದಾರೆ. ಇಂದಿನ ತರಗತಿಯಲ್ಲಿ ವಿಶ್ವೇಶ್ವರಯ್ಯನವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಆರಂಭದಲ್ಲಿ ಮಾದರಿ ಓದು. ಪಾಠಪುಸ್ತಕವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ವಿಶ್ವೇಶ್ವರಯ್ಯನವರು 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು. ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂಬು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದರು. ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು. ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ ಸಂಡ್ ಹರ್ಟ್ಸ್ ಅವರು ಇವರನ್ನು ಮುಕ್ತಕಂಠದಿಂದ ಹಾಡಿ ಹೊಗಳಿದರು. ಪೂನಾದ ಮುಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು. ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಇದನ್ನೇ ಮುಂದೆ ಗ್ವಾಲಿಯರ್ನ ತಿಗ್ರಾ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜ ಸಾಗರ, ಈಗಿನ ಮಂಡ್ಯ ಜಿಲ್ಲೆಯ ಜಲಾಶಯಕ್ಕೂ ಅಳವಡಿಸಲಾಯಿತು. ಮುಂದೆ 4 ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡರು. ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯರು ಎಂಬುದು ಗಮನಾರ್ಹ ಅಂಶ. ಪುಟಿಯುವ ಚೈತನ್ಯ, ನಾಳೆ ಮಾಡುವುದನ್ನು ಇಂದೇ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ಅವರದಾಗಿತ್ತು. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು. ಅದನ್ನು ತಡೆಯಲು 2 ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರು. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡಿದರು. ವಿಶ್ವೇಶ್ವರಯ್ಯ ಅವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ
ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ, ರೈಲು ಮಾರ್ಗಗಳ ವಿಸ್ತರಣೆಗೆ ಕ್ರಮ, ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆ, ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆಯ ಪುನರ್ವ್ಯವಸ್ಥೆ, ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಕುರುಹು. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕಿದರು. ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು. ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು. ಗಾಂಧೀಜಿಯವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು. ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು. ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಪ್ರೌಢಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ. ಇದಿಷ್ಟು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ, ಅಧ್ಯಯನ ಮಾಡಬೇಕಾದಂತಹ ವಿಚಾರ. ವಿದ್ಯಾರ್ಥಿಗಳೇ, ಪಠ್ಯಪುಸ್ತಕವನ್ನು ಗಮನಿಸ್ತಾ ಹೋದಾಗೆ ಒಂದಷ್ಟು ಹೊಸ ಪದಗಳು ನಿಮಗೆ ಕಂಡು ಬರ್ತವೆ. ಅದನ್ನು ಈ ಸಂದರ್ಭದಲ್ಲಿ ಈಗ ಗಮನಿಸೋಣ. ಮುಕ್ತಕಂಠ ಅನ್ನುವಂತಹ ಪದ ಬಂದಿದೆ. ಮುಕ್ತಕಂಠ ಅಂದರೆ ತೆರೆದ ಮನಸ್ಸು ಅನ್ನುವಂಥ ಅರ್ಥ. ಯಾವುದೇ ಮಾತ್ಸರ್ಯ ಇಲ್ಲದೆ, ಯಾವುದೇ ಮತ್ಸರ ಇಲ್ಲದೆ ಬಹಳ ಸಂತೋಷದಿಂದ ಅವರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಆಡಿದ್ರು ಅನ್ನುವಂಥ ಅರ್ಥದಲ್ಲಿ ಮುಕ್ತಕಂಠ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಹಾಗೆ ಕಾಮಗಾರಿ ಅನ್ನುವಂಥ ಪದ ಇದೆ. ಕಾಮಗಾರಿ ಅಂದರೆ ಕೆಲಸ ಅಂತ ಅರ್ಥ. ಅದೇ ರೀತಿ ಕುರುಹು ಅನ್ನುವಂಥ ಪದ ಬರ್ತದೆ. ಕುರುಹು ಅಂದರೆ ಸಾಕ್ಷಿ ಅನ್ನುವಂಥ ಅರ್ಥ. ಈಗ ಪಾಠಭಾಗವನ್ನು ಗಮನಿಸೋಣ. ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ, ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂದೆ ಪ್ರೌಢಶಿಕ್ಷಣವನ್ನು ಬೆಂಗಳೂರಿನ ವೆಸ್ಲಿಯನ್ ಕಾಲೇಜಿನಲ್ಲಿ ಮುಗಿಸಿದರು. ಹಾಗೆ ಸೆಂಟ್ರಲ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿಯನ್ನು ಪಡೆದರು. ಅದೇ ರೀತಿ ಮುಂದೆ ಡಿಪ್ಲೊಮೊ ಶಿಕ್ಷಣವನ್ನು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪೂರೈಸಿದರು. ಓದುವ ಸಂದರ್ಭಕ್ಕೆ, ಶಿಕ್ಷಣ ಪಡಿತಾ ಇದ್ದ ಸಂದರ್ಭಕ್ಕೆ ಅವರು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಮುಂದೆ ಶಿಕ್ಷಣ ಮುಗಿದ ಕೂಡಲೇ ಅವರಿಗೆ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಸಿಗ್ತದೆ. 1884ರಲ್ಲಿ ಅವರು ಮುಂಬೈ ಪ್ರಾಂತ್ಯದ, ಆಗ ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ಸಂಸ್ಥಾನಗಳು ಅಂದರೆ
ರಾಜರುಗಳಿಂದ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶಗಳು. ಉದಾಹರಣೆಗೆ ಮೈಸೂರು ಒಡೆಯರ್ ಸಂತತಿಯವರಿಂದ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ ಆಗಿತ್ತು. ಹಾಗೆ ಬೇರೆ ಬೇರೆ ಅಂತಹ ಸುಮಾರು ಸಂಸ್ಥಾನಗಳಿದ್ವು. ಅದೇ ರೀತಿ ಬ್ರಿಟಿಷರಿಂದ ನೇರವಾಗಿ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶಗಳಿದ್ವು. ಅದರಲ್ಲಿ ದಕ್ಷಿಣದಲ್ಲಿ ಮದ್ರಾಸ್ ಪ್ರಾಂತ್ಯ, ಹಾಗೆ ಮುಂಬೈ ಪ್ರಾಂತ್ಯ. ಈ ಪ್ರಾಂತ್ಯವನ್ನು ಬ್ರಿಟಿಷರು ನೇರವಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು. ಹಾಗಾಗಿ ವಿಶ್ವೇಶ್ವರಯ್ಯನವರಿಗೆ ಸಹಾಯಕ ಇಂಜಿನಿಯರ್ ಆಗಿ ವಿಶ್ವೇಶ್ವರಯ್ಯನವರನ್ನು ಸಹಾಯಕ ಇಂಜಿನಿಯರ್ ಆಗಿ ಕೆಲಸಕ್ಕೆ ನೇಮಿಸಿದವರು ಬ್ರಿಟಿಷ್ ಅಧಿಕಾರಿಗಳು. ಮುಂಬೈ ಪ್ರಾಂತ್ಯದಲ್ಲಿ ಅವರಿಗೆ ಆ ಅವಕಾಶ ಸಿಗ್ತದೆ. ಬ್ರಿಟಿಷ್ ಸರ್ಕಾರದ ಕೈ ಕೆಳಗೆ ವಿಶ್ವೇಶ್ವರಯ್ಯನವರು ಸುಮಾರು 30 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ. ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂಬ್ ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದರು. ಮುಂಬೈ ಪ್ರಾಂತ್ಯಕ್ಕೆ ಒಳಪಟ್ಟಂತಹ ಒಂದು ಪ್ರದೇಶ ಖಾಂದೇಶ ಮತ್ತು ನಾಸಿಕ್. ಈ ಭಾಗಗಳಲ್ಲಿ ಹರಿತಾ ಇದ್ದಂತಹ ಪಂಜ್ರಾ ಅನ್ನುವಂತಹ ನದಿಗೆ ಒಂದು ಕಾಲುವೆಯನ್ನು ನಿರ್ಮಿಸುವುದರ ಮೂಲಕ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಅದೇ ರೀತಿ ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದಲ್ಲಿ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು. ಸಟ್ಲೇಜ್ ನದಿಯ ನೀರು ಹರಿತಾ ಇತ್ತು ಸುಕ್ಕೂರು ಪಟ್ಟಣಕ್ಕೆ. ಆ ನೀರು ಕುಡಿಲಿಕ್ಕೆ ಯೋಗ್ಯ ಆಗಿರಲಿಲ್ಲ. ಆ ಯೋಗ್ಯ ಇಲ್ಲದಂತಹ ಆ ಸಟ್ಲೇಜ್ ನದಿಯ ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸಿ ಅದನ್ನು ಸುಕ್ಕೂರು ಪಟ್ಟಣಕ್ಕೆ ಒದಗಿಸಿದ್ದು ಅವರ ಮತ್ತೊಂದು ಸಾಧನೆ ಅಂತ ಹೇಳಲಾಗಿದೆ. ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ ಸಂಡ್ಹರ್ಟ್ಸ್ ಈ ಕಾರ್ಯಕ್ಕಾಗಿ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡಿದಂಥ ಈ ಕೆಲಸಕ್ಕಾಗಿ ಲಾರ್ಡ್ ಸಂಡ್ಹರ್ಟ್ಸ್ ಅವರು ಇವರನ್ನು ಮುಕ್ತಗಂಟದಿಂದ ಹಾಡಿ ಹೋಳಿದರು. ಇವರ ಬಗ್ಗೆ ಬಹಳ ಅಭಿಮಾನ ಹೆಮ್ಮೆಯನ್ನು ಬೆಳೆಸಿಕೊಂಡರು ಅಂತೇಳಿ. ಪೂನಾದ ಮುಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ, ಇದೊಂದು ಬಹಳ ದೊಡ್ಡ ಸಾಧನೆ. ಪೂನಾದ ಮುಂಬೈ ಪ್ರಾಂತ್ಯಕ್ಕೆ ಸೇರಿದಂತಹ ಜಾಗ ಅದು ಪೂನಾ. ಅಲ್ಲಿ ಕಾಲುವೆಗೆ, ಮುಥಾ ಅನ್ನುವಂಥ ಕಾಲುವೆಗೆ ನೀರು ಹರಿತಾ ಇದ್ದದ್ದು ಪೀಪ್ ಅನ್ನುವಂಥ ಜಲಾಶಯದಿಂದ. ಮಳೆಗಾಲದಲ್ಲಿ ತುಂಬಿ ಹರಿತಾ ಇತ್ತು. ನಂತರದ ದಿನಗಳಲ್ಲಿ ಅಲ್ಲಿ ನೀರೇ ಇರ್ತಾ ಇರಲಿಲ್ಲ. ಹಾಗಾಗಿ ಕೃಷಿಗೆ, ಕುಡಿಯುವ ವ್ಯವಸ್ಥೆಗೆ ಎಲ್ಲ ಸರಿಯಾದ ನೀರಾವರಿ ವ್ಯವಸ್ಥೆ ಇರಲಿಲ್ಲ. ವಿಶ್ವೇಶ್ವರಯ್ಯನವರು ಆ ಸಂದರ್ಭಕ್ಕೆ ಆ ಜಲಾಶಯಕ್ಕೆ ಒಂದು ಅಣೆಕಟ್ಟನ್ನು ಕಟ್ಟಿ ಅದಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು. ಈ ಸ್ವಯಂಚಾಲಿತ ಬಾಗಿಲು ವಿಶ್ವೇಶ್ವರಯ್ಯನವರದೇ ಒಂದು ಹೊಸ ಅನ್ವೇಷಣೆ. ಅಲ್ಲಿಯವರೆಗೆ ಪ್ರಪಂಚದಲ್ಲಿ ಯಾರೂ ಕೂಡ ಅಂಥ ಒಂದು ಅನ್ವೇಷಣೆಯನ್ನು ಮಾಡಿರಲಿಲ್ಲ. ಈ ಬಾಗಿಲುಗಳ ವಿಶೇಷತೆ ಏನು? ಸ್ವಯಂಚಾಲಿತ ಬಾಗಿಲುಗಳ ವಿಶೇಷತೆ ಏನು ಅಂದರೆ, ಈ ಸ್ವಯಂಚಾಲಿತ ಬಾಗಿಲುಗಳು ಪ್ರವಾಹ ಬಂದಾಗ, ನೀರಿನ ಮಟ್ಟ ಮೇಲಕ್ಕೆ ಏರಿದಾಗ ತಾನಾಗಿಯೇ ತೆರೆದುಕೊಂಡು ನೀರನ್ನು ಹರಿಲಿಕ್ಕೆ ಬಿಡ್ತದೆ. ಅದೇ ರೀತಿ ನೀರಿನ ಪ್ರವಾಹದ ಪರಿಸ್ಥಿತಿ ಕಡಿಮೆಯಾದಾಗ, ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗ ಅಲ್ಲಿಯ ನೀರನ್ನು ಹಾಗೆ ಸಂಗ್ರಹಿಸಿ ಇಡುವಂತಹ ಒಂದು ವ್ಯವಸ್ಥೆ. ಅದಕ್ಕಾಗಿ ವಿಶ್ವೇಶ್ವರಯ್ಯನವರು ಪೇಟೆಂಟ್ ಕೂಡ ಮಾಡಿಸಿದರು. ವಿದ್ಯಾರ್ಥಿಗಳೇ, ಪೇಟೆಂಟ್ ಅನ್ನುವಂತಹ ಪದದ ಅರ್ಥ ನಿಮಗೆ ಗೊತ್ತಿರಬಹುದು. ಹಕ್ಕುಸ್ವಾಮ್ಯ ಅಂತ ಹೇಳುತ್ತೇವೆ. ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಸಂಶೋಧನೆ ಮಾಡಿದರೆ, ಅಥವಾ ನಾವು ಅನ್ವೇಷಣೆ ಮಾಡಿದರೆ, ಅಥವಾ ನಾವು ಕಂಡು ಹಿಡಿದರೆ ಅದನ್ನು ರಿಜಿಸ್ಟರ್ ಮಾಡಬೇಕು. ಅದರ ಹಕ್ಕನ್ನು ಅಥವಾ ಅದನ್ನು ಬೇರೆ ಇನ್ನೊಬ್ಬರು ಉಪಯೋಗಿಸದ ಹಾಗೆ, ಅದರ ಹಕ್ಕು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಇರುವ ಹಾಗೆ ದಾಖಲೆಗಳನ್ನು ಪಡೆದುಕೊಳ್ಳಬೇಕು. ಅದನ್ನು ಪೇಟೆಂಟ್ ಅಂತ ಹೇಳ್ತೇವೆ. ಅಂತಹ ಒಂದು ಪೇಟೆಂಟನ್ನು ಅವರ ಈ ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆಗೆ ಅವರು ಪಡೆದಿದ್ದರು. ಅದು ಕೂಡ ಉಚಿತವಾಗಿ, ಅದಕ್ಕೆ ಯಾವುದೇ ಹಣವನ್ನು ಅವರು ಪಡೆದಿರಲಿಲ್ಲ ಅಂತ ಹೇಳ್ತಾರೆ. ಇದನ್ನೇ ಮುಂದೆ ಗ್ವಾಲಿಯರ್ನ ತಿಗ್ರಾ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜಸಾಗರ ಜಲಾಶಯಕ್ಕೂ ಅಳವಡಿಸಲಾಯಿತು. ಈ ಸ್ವಯಂಚಾಲಿತ ಬಾಗಿಲುಗಳನ್ನು ಮುಂದೆ ಅವರು ಗ್ವಾಲಿಯರ್ನ ತಿಗ್ರಾ ಜಲಾಶಯಕ್ಕೆ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ, ಈಗಿನ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕೃಷ್ಣರಾಜಸಾಗರ ಜಲಾಶಯಕ್ಕೂ ಕೂಡ ಅಳವಡಿಸಿದರು ಸ್ವಯಂಚಾಲಿತ ಬಾಗಿಲು. ಮುಂದೆ 4 ವರ್ಷಗಳ ಕಾಲ
ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡರು. ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯರು ಎಂಬುದು ಗಮನಾರ್ಹ ಅಂಶ. ವಿಶ್ವೇಶ್ವರಯ್ಯನವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಆರಂಭದಲ್ಲಿ ಅವರು ಸೇರಿಕೊಂಡದ್ದು ಸಹಾಯಕ ಇಂಜಿನಿಯರ್ ಆಗಿ. ಎಷ್ಟು ವೇಗವಾಗಿ ಅವರು ಮುಂದಿನ ಹುದ್ದೆಗಳಿಗೆ ಬಡ್ತಿಯನ್ನು ಹೊಂದುತ್ತಾ ಹೋಗ್ತಾರೆ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ತಾರೆ, ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆಗ್ತಾರೆ, ಹಾಗೆ ಅಲ್ಲಿಯವರೆಗೂ ಯಾವುದೇ ಒಬ್ಬ ಭಾರತೀಯನು ಪಡೀಲಿಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸ್ಯಾನಿಟರಿ ಇಂಜಿನಿಯರ್ ಕೂಡ ಆಗ್ತಾರೆ. ಹಾಗಾಗಿ ಅವರ ಕೆಲಸದಲ್ಲಿ ವಿಶ್ವೇಶ್ವರಯ್ಯನವರು ಅಷ್ಟು ಮನಸ್ಸು ಕೊಟ್ಟು ಕೆಲಸ ಮಾಡ್ತಾ ಇದ್ರು ಅನ್ನುವುದು ನಮಗೆ ತಿಳಿದು ಬರುತ್ತದೆ. ಮುಂದೆ ನೋಡಿ, ಪುಟಿಯುವ ಚೈತನ್ಯ, ನಾಳೆ ಮಾಡುವುದನ್ನು ಇಂದೇ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ಅವರದಾಗಿತ್ತು. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು. ಅದನ್ನು ತಡೆಯಲು 2 ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರು. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡಿದರು. ಮುಂಬೈ ಪ್ರಾಂತ್ಯದಲ್ಲಿ ಇಂಜಿನಿಯರ್ ಆಗಿ, ಬ್ರಿಟಿಷ್ ಸರ್ಕಾರದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ ನಂತರ ಯಾವುದೋ ಕಾರಣಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ಸ್ವಯಂ ನಿವೃತ್ತಿಯನ್ನು ಪಡೆದು ಅಲ್ಲಿಂದ ಬರ್ತಾರೆ. ಅವರು ಮುಂದೆ ಬೇರೆ ಬೇರೆ ದೇಶಗಳಿಗೆ ಇದೇ ಇಂಜಿನಿಯರಿಂಗ್ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡೀಲಿಕ್ಕೆ, ಜ್ಞಾನವನ್ನು ಪಡೀಲಿಕ್ಕಾಗಿ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಅಂದರೆ 1908ರಲ್ಲಿ ಹೈದರಾಬಾದ್ ನಗರಕ್ಕೆ ಪ್ರವಾಹ ಬಂದಿತ್ತು. ಅಲ್ಲಿ 2 ನದಿಗಳು, ನಗರದ ಹೊರಗಡೆ 2 ನದಿಗಳು ಹರಿತವೆ, ಈಸಿ ಮತ್ತು ಮೂಸಿ ಅನ್ನುವಂತಹ 2 ನದಿಗಳು. ಈ 2 ನದಿಗಳು ಒಟ್ಟು ಸೇರಿ ಹೈದರಾಬಾದ್ ನಗರಕ್ಕೆ ಪ್ರತಿ ವರ್ಷವೂ ಕೂಡ ಪ್ರವಾಹವನ್ನು ತರ್ತಾ ಇದ್ವು. 1908ರಲ್ಲಿ ಬಂದಂತಹ ಪ್ರವಾಹದಲ್ಲಿ ಹೈದರಾಬಾದ್ ನಗರ ಬಹಳಷ್ಟು ತೊಂದರೆಗೆ, ಬಹಳಷ್ಟು ನಷ್ಟಕ್ಕೆ ಈಡಾಗಿತ್ತು. ಈ ಸಂದರ್ಭಕ್ಕೆ ಅದಾಗಲೇ ದೇಶದಲ್ಲಿ ವಿದೇಶದಲ್ಲಿ ಹೆಸರುವಾಸಿಯಾಗಿದ್ದ, ಇಂಜಿನಿಯರಿಂಗ್ ಕೆಲಸಕ್ಕೆ ಹೆಸರು ಮಾಡಿದ್ದಂತಹ ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳಿದಿದ್ದಂತಹ ಹೈದರಾಬಾದ್ನ ನಿಜಾಮ ಪ್ರವಾಸದಲ್ಲಿದ್ದಂತಹ ವಿಶ್ವೇಶ್ವರಯ್ಯನವರಿಗೆ ಕರೆಯನ್ನು ಕಳುಹಿಸಿ, ತುರ್ತು ಕರೆಯನ್ನು ಕಳುಹಿಸಿ, ತಾವು ಬಂದು ನಮ್ಮ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂಥೇಳಿ ಅವರು ಮನವಿಯನ್ನು ಮಾಡ್ತಾರೆ. ಆ ಪ್ರಕಾರ ಅವರ ಮನವಿಗೆ ಸ್ಪಂದಿಸಿ ವಿಶ್ವೇಶ್ವರಯ್ಯನವರು ತಮ್ಮ ವಿದೇಶಿ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಹಿಂದೆ ಬಂದು ಹೈದರಾಬಾದ್ ನಗರದ ನಿಜಾಮನನ್ನು ಭೇಟಿಯಾಗ್ತಾರೆ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವರು ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾರೆ. 250 ಕೋಟಿಯ ಯೋಜನೆ. ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಹೈದರಾಬಾದ್ ನಗರವನ್ನು ರಕ್ಷಿಸುವುದರ ಜೊತೆಗೆ ಅಲ್ಲಿ ನಗರದ ಅಭಿವೃದ್ಧಿ ಕೆಲಸ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸರಿಪಡಿಸುವಂತಹ ಒಂದು ದೊಡ್ಡ ಯೋಜನೆ, ಸುಮಾರು 250 ಕೋಟಿಯ ದೊಡ್ಡ ಯೋಜನೆಯನ್ನು ಹಾಕ್ಕೊಂಡು ಅದಕ್ಕೆ ಹೈದರಾಬಾದ್ನ ನಿಜಾಮ ಒಪ್ಪಿ ಆ ಪ್ರಕಾರ ಆ ಕೆಲಸವನ್ನು ಪೂರೈಸ್ತಾರೆ. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವ ಹಾಗೆ ಮಾಡ್ತಾರೆ. ಆಧುನಿಕ ಹೈದರಾಬಾದ್ನ ನಿರ್ಮಾತೃ ಅಂತ ಹೇಳಿಯೇ ವಿಶ್ವೇಶ್ವರಯ್ಯನವರನ್ನು ಗುರುತಿಸ್ತಾರೆ. ವಿಶ್ವೇಶ್ವರಯ್ಯ ಅವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ಅದಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತದಲ್ಲಿ ಪಿ ಶೇಷಾದ್ರಿ ಅಯ್ಯರ್ ಅವರಿಂದ ಪ್ರಾರಂಭಗೊಂಡಂಥ ಹಲವು ಯೋಜನೆಗಳ ಕಾರಣದಿಂದಾಗಿ ಮೈಸೂರಿನ ಹೆಸರು ಅದಾಗಲೇ ಎಲ್ಲ ಸಂಸ್ಥಾನಗಳಲ್ಲಿ ಹಬ್ಬಿತ್ತು. ಅದೇ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರ ಸಾಧನೆಯ ಬಗ್ಗೆಯೂ ಕೂಡ ಇಡೀ ದೇಶದಾದ್ಯಂತ ಹೆಸರಾಗಿತ್ತು. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರನ್ನು ತಮ್ಮ ಸಂಸ್ಥಾನದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಬೇಕು ಅಂಥೇಳಿ ಅವರನ್ನು ಆಹ್ವಾನ ಮಾಡ್ತಾರೆ. ವಿಶ್ವೇಶ್ವರಯ್ಯನವರು ಆ ಸಂದರ್ಭಕ್ಕೆ ಹೇಳಿದ್ರಂತೆ, ನಾನು ಮೈಸೂರು ಸಂಸ್ಥಾನದ ಇಂಜಿನಿಯರ್ ಆಗಿ ಕೆಲಸ ಮಾಡಲಿಕ್ಕೆ ಬರ್ತೇನೆ, ಆದರೆ ನಿಮಗೆ ಬಹಳ ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ಯೋಜನೆ ಇರಬೇಕು, ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪಿಸುವಂತಹ ಯೋಜನೆ ಇರಬೇಕು. ಅಂತಹ ಯೋಜನೆಗಳಿಗೆ ನೀವು ಒಪ್ಪುವುದಾದರೆ ನಾನು ಮೈಸೂರಿನಲ್ಲಿ ಬಂದು ಇಂಜಿನಿಯರ್ ಆಗಿ ಹುದ್ದೆಯನ್ನು ಸ್ವೀಕರಿಸ್ತೇನೆ ಅಂತ ಹೇಳಿದರು. ಅದಕ್ಕೆ ಒಂದು ಕುರುಹು ಅಥವಾ ಅದಕ್ಕೆ ಒಂದು ಸಾಕ್ಷಿ ಏನು ಅಂತ ಕೇಳಿದರೆ, ಆ ಕಾಲಕ್ಕೆ ವಾಹನಗಳನ್ನು, ಕಾರುಗಳನ್ನೇ ನೋಡದಂತಹ ಮೈಸೂರಿನ
ಸಂಸ್ಥಾನದಲ್ಲಿ ವಿಮಾನವನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಖಾನೆಯನ್ನು ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದರು. ಯೋಚನೆ ಮಾಡಬೇಕು, ಜನರಿಗೆ ಸಾರಿಗೆ ಸೌಲಭ್ಯದ ಬಗ್ಗೆ ಅಂಥ ದೊಡ್ಡ ಮಟ್ಟದ ಪರಿಚಯ ಇಲ್ಲದಂತಹ ಸಂದರ್ಭದಲ್ಲೇ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದಲ್ಲಿ ವಿಮಾನವನ್ನು ನಿರ್ಮಾಣ ಮಾಡುವಂಥ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದರು. ಅಂದರೆ ಅವರ ದೂರದೃಷ್ಟಿತ್ವ ಎಷ್ಟಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಹ್ವಾನದ ಮೇರೆಗೆ 1909ರಿಂದ ಮೈಸೂರಿನಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ಆ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳು ಮೈಸೂರಿನಲ್ಲಿ ನಡೀತಾ ಇತ್ತು. ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ, ರೈಲು ಮಾರ್ಗಗಳ ವಿಸ್ತರಣೆಗೆ ಕ್ರಮ, ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆ, ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆಯ ಪುನರ್ವ್ಯವಸ್ಥೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ದಿವಾನರಾಗಿದ್ದ ಕಾಲಕ್ಕೆ ಆರಂಭದಲ್ಲೇ ಭಾರತದ ಪ್ರಥಮ ಜಲಾಶಯ ಮಾರಿಕಣಿವೆ ಜಲಾಶಯವನ್ನು ಚಿತ್ರದುರ್ಗದಲ್ಲಿ ನಿರ್ಮಿಸಿದರು. ಅದರ ನೀರು ಹಂಚಿಕೆಯ ಪುನರ್ವ್ಯವಸ್ಥೆಯನ್ನು ವಿಶ್ವೇಶ್ವರಯ್ಯನವರು ಕೈಗೊಂಡರು. ಅದೇ ರೀತಿ ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ, ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಕುರುಹು. ಹೀಗೆ ಇಂಜಿನಿಯರ್ ಆಗಿ ಮೈಸೂರಿನಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ಕಾರಣದಿಂದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮೈಸೂರು ಸಂಸ್ಥಾನದ ರಾಜನಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರಿಂದ ಬಹಳಷ್ಟು ಪ್ರಭಾವಿತಗೊಂಡರು. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆಯೂ ಕೂಡ ನಾವು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ. ಅವರು ಕೂಡ ಒಬ್ಬ ಸುಶಿಕ್ಷಿತ ಆಡಳಿತಗಾರ, ಅವರು ಕೂಡ ಒಬ್ಬ ದೂರದರ್ಶಿ ವ್ಯಕ್ತಿತ್ವದ ಮಹಾರಾಜ. ಹಾಗಾಗಿ ಹೊಸತನವನ್ನು, ಹೊಸ ಹೊಸ ವಿಚಾರಗಳನ್ನು ಮೈಸೂರಿನಲ್ಲಿ ತರಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಆಲೋಚನೆಯನ್ನು ಮಾಡ್ತಾ ಇದ್ದರು. ಅಲ್ಲಿಯವರೆಗೆ ಮೈಸೂರಿನ ದಿವಾನರಾಗಿ ಕೆಲಸ ಮಾಡಿದವರೆಲ್ಲರೂ ಕೂಡ, ಅಥವಾ ಬೇರೆ ಸಂಸ್ಥಾನಗಳಲ್ಲಿಯೂ ಕೂಡ ದಿವಾನರಾಗಿ ಕೆಲಸ ಮಾಡಿದವರೆಲ್ಲರೂ ಕೂಡ ಸಿವಿಲ್ ಸರ್ವಿಸ್ ಈ ವಿಭಾಗದಿಂದ ಆಯ್ಕೆಯಾಗಿ ಬಂದು ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ರು. ಸೆಕ್ರೆಟರಿ ಹುದ್ದೆಯಿಂದ ದಿವಾನ ಹುದ್ದೆಗೆ ಆ ರೀತಿಯಾಗಿ ಬಡ್ತಿಯನ್ನು ಹೊಂದುತ್ತಾ ಬರ್ತಾಯಿದ್ರು. ಆಮೇಲೆ ಆಡಳಿತದಲ್ಲಿ ಹೆಚ್ಚು ತಿಳುವಳಿಕೆ ಇದ್ದವರು ದಿವಾನರಾಗಿ ಆಯ್ಕೆಯಾಗ್ತಾಯಿದ್ರು. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಒಂದು ಹೊಸ ಚಿಂತನೆಯನ್ನು ಮಾಡಿದರು. ನಾವು ಹೊಸಬರಿಂದ ಹೊಸತನವನ್ನು ಕಲೀಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಚಿಂತನೆ ಅವರದಾಗಿತ್ತು. ಹೊರಗಿನವರು ಬಂದರೆ ಹೊಸ ವಿಚಾರಗಳು ಬರ್ತದೆ ಅನ್ನುವಂಥ ಒಂದು ಯೋಚನೆ ಅವರದಾಗಿತ್ತು. ಹಾಗಾಗಿ ಈ ಹಿಂದಿನ ಸಂಪ್ರದಾಯವನ್ನೆಲ್ಲ ಬಿಟ್ಟು ಸಿವಿಲ್ ಸರ್ವಿಸ್ ವಿಭಾಗದಿಂದ ಬಂದವರನ್ನೇ ದಿವಾನರನ್ನಾಗಿ ನೇಮಕ ಮಾಡುವಂಥ ಆ ಒಂದು ಸಂಪ್ರದಾಯವನ್ನು ಬಿಟ್ಟು ಹೊಸದಾಗಿ ಒಬ್ಬ ಇಂಜಿನಿಯರನ್ನು, ವಿಶ್ವೇಶ್ವರಯ್ಯನವರನ್ನು ದಿವಾನರಾಗಿ ನೇಮಿಸಿದರು. ಹಾಗೆ ನೇಮಿಸುವುದರ ಮೂಲಕ ಒಂದು ಹೊಸ ಪರಂಪರೆಗೆ, ಒಂದು ಹೊಸ ಯುಗದ ಚಿಂತನೆಗೆ ಅವರು ದಾರಿ ಮಾಡಿಕೊಟ್ರು. ಹೊಸ ಮನ್ವಂತರ ಅಂತ ಬರೆದಿದ್ದೇವೆ ನಾವು. ಮನ್ವಂತರ ಅಲ್ಲಿದೆ ನೋಡಿ ಪಾಠಪುಸ್ತಕದಲ್ಲಿ. ಮನ್ವಂತರ ಅಂದರೆ ಒಂದು ಹೊಸ ಯುಗಕ್ಕೆ ದಾರಿ ಮಾಡಿಕೊಡುವಂಥದ್ದು ಅಂತ ಅರ್ಥ. ಅಡಿಪಾಯ ಹಾಕಿದರು. ವಿಶ್ವೇಶ್ವರಯ್ಯನವರು ಒಬ್ಬ ಟೆಕ್ನಿಕಲ್ ಮನುಷ್ಯ ಮಾತ್ರ ಅಲ್ಲ, ಒಬ್ಬ ಮೇಧಾವಿ. ಎಲ್ಲ ಕ್ಷೇತ್ರದಲ್ಲೂ ಅವರಿಗೆ ಅನುಭವ ಇದೆ. ಹಾಗಾಗಿ ಅವರನ್ನು ದಿವಾನರನ್ನಾಗಿ ನೇಮಿಸಿದ ಕಾರಣದಿಂದ ಮೈಸೂರಿನಲ್ಲಿ ಒಂದು ಹೊಸ ಚೈತನ್ಯ ಉಂಟಾಯಿತು. ಆಡಳಿತದಲ್ಲಿ ಒಂದು ಹೊಸ ಚೈತನ್ಯ ಉಂಟಾಯಿತು. ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು. ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು. ಈ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಯಾವ ರೀತಿಯ ಚಿಂತನೆಗಳನ್ನು ಆಡಳಿತದಲ್ಲಿ ಹೊಂದಿದ್ರೋ ಅದನ್ನೆಲ್ಲ ಇನ್ನಷ್ಟು ಪಕ್ವಗೊಳಿಸ್ತಾ ಹೋದರು ವಿಶ್ವೇಶ್ವರಯ್ಯನವರು. ಗಾಂಧೀಜಿಯವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು. ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು. ಬೇರೆಲ್ಲ ಸಂಸ್ಥಾನದವರು ತಮ್ಮ ಆಡಳಿತದಲ್ಲಿ ಏನಾದರೂ ಬದಲಾವಣೆಯನ್ನು ತರಲಿಕ್ಕೆ ಯೋಚನೆ ಮಾಡಿದರೆ ಮೈಸೂರು ಅವರಿಗೆ ಮಾದರಿ ಆಗ್ತಾ ಇತ್ತು.
ಮೈಸೂರಿನಲ್ಲಿ ಈ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ, ಮೈಸೂರಿನಲ್ಲಿ ಆಡಳಿತ ಹೀಗಿದೆ, ಮೈಸೂರಿನಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೀಗಿದೆ, ಮೈಸೂರಿನಲ್ಲಿ ಅಭಿವೃದ್ಧಿ ಕೆಲಸ ಹೀಗಿದೆ ಅನ್ನುವಂಥದ್ದನ್ನು ಇಟ್ಟುಕೊಂಡು ಅಲ್ಲಿಂದ ಆ ಮಾದರಿಯನ್ನು ತಗೊಂಡು ಅವರ ಸಂಸ್ಥಾನಗಳಲ್ಲಿ ಅಳವಡಿಸಿಕೊಳ್ಳುವಷ್ಟು ರೂಢಿಸಿಕೊಳ್ಳುವಷ್ಟು ಮೈಸೂರಿನ ಹೆಸರು ಅವತ್ತು ಜಗದ್ವಿಖ್ಯಾತಿಯಾಗಿತ್ತು ಅಂತ ಹೇಳಬಹುದು. ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದರು. ಅದು ನಾವೆಲ್ಲರೂ ನಂಬಬೇಕಾದಂಥ ವಿಚಾರ. ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದೇ ಪರಿಹಾರ, ಅದು ಶಿಕ್ಷಣ. ಅದನ್ನು ವಿಶ್ವೇಶ್ವರಯ್ಯನವರು ಆಗಲೇ ತಿಳ್ಕೊಂಡಿದ್ದರು. ಅದರ ಬಗ್ಗೆ ಅವರಿಗೆ ದೃಢವಾದಂಥ ಒಂದು ನಂಬಿಕೆ ಕೂಡ ಇತ್ತು. ಹಾಗಾಗಿ ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಶಿಕ್ಷಣದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತರಲಿಕ್ಕಾಗಿ ಅವರು ಒಂದು ನಿಯಮವನ್ನೇ ಜಾರಿಗೆ ತಂದರು. 1913ರಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿಬಂಧನೆಯನ್ನೇ ಜಾರಿಗೆ ತಂದರು. ಪ್ರೌಢಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ಅಲ್ಲಿಯವರೆಗೆ 10ನೇ ತರಗತಿಯ ಪರೀಕ್ಷೆಗಳೆಲ್ಲವೂ ಕೂಡ ಮದ್ರಾಸ್ ವಿಶ್ವವಿದ್ಯಾನಿಲಯದ ಮೂಲಕ ನಡೀತಾ ಇತ್ತು. ಅದನ್ನು ಬದಲಾಯಿಸಿ, ಅಲ್ಲಿಯವರೆಗೆ ಅದು ಬ್ರಿಟಿಷರ ಅಧಿಕಾರದಲ್ಲಿತ್ತು, ಅದನ್ನು ಬದಲಾಯಿಸಿ ಸಂಸ್ಥಾನದಲ್ಲೇ ಮೈಸೂರು ಸಂಸ್ಥಾನದ ವ್ಯಾಪ್ತಿಯೊಳಗೆಯೇ ಆ ಅಧಿಕಾರ ಬರುವ ಹಾಗೆ 10ನೇ ತರಗತಿಯ ಪರೀಕ್ಷೆಗಳನ್ನು ನಡೆಸುವಂತಹ ಒಂದು ಯೋಜನೆಯನ್ನು ವಿಶ್ವೇಶ್ವರಯ್ಯನವರು ಪ್ರಾರಂಭಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಇದಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಬೆಂಗಳೂರಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆಯನ್ನು ಇವತ್ತು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ಅಂತ ಹೇಳಿ ಕರೀತೇವೆ, ಅದನ್ನು ಪ್ರಾರಂಭಿಸಿದರು. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಹಾಗೆ ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದಂಥ ಒಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು. ಕರ್ನಾಟಕದಲ್ಲಿ ಕನ್ನಡದ ಅಭಿವೃದ್ಧಿಗೆ, ಕನ್ನಡ ಭಾಷೆಯ ಬೆಳವಣಿಗೆಗೆ, ಕನ್ನಡ ಜನರನ್ನು ಒಗ್ಗೂಡಿಸಲಿಕ್ಕಾಗಿ ಒಂದು ಪರಿಷತ್ತು, ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದರು, ಕನ್ನಡ ಸಾಹಿತ್ಯ ಪರಿಷತ್ತು. ಎಚ್ ನಂಜುಂಡಯ್ಯ ಅವರು ಅದರ ಮೊದಲ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಎಚ್ ನಂಜುಂಡಯ್ಯ ಅವರು. ವಿಶ್ವೇಶ್ವರಯ್ಯನವರು ದಿವಾನರನ್ನಾಗಿ ನೇಮಿಸುವ ಸಂದರ್ಭಕ್ಕೆ ಎಚ್ ನಂಜುಂಡಯ್ಯ ಅವರು ಸಿವಿಲ್ ಸರ್ವಿಸ್ ಸೇವೆಯಲ್ಲಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರೇ ಮುಂದಿನ ದಿವಾನರಾಗ್ತಾರೆ ಅಂಥೇಳಿ ಎಲ್ಲರೂ ಭಾವಿಸಿದರು. ಎಚ್ ನಂಜುಂಡಯ್ಯ ಅವರೇ ಮುಂದಿನ ದಿವಾನರಾಗ್ತಾರೆ ಅಂಥೇಳಿ. ಆದರೆ ಏಕಾಏಕಿ ವಿಶ್ವೇಶ್ವರಯ್ಯ ಅವರನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ದಿವಾನರನ್ನಾಗಿ ನೇಮಿಸಿದರು. ಇದರಿಂದ ಎಚ್ ನಂಜುಂಡಯ್ಯ ಅವರು ಏನು ಹೆಚ್ಚು ವಿಚಲಿತಗೊಳ್ಳಲಿಲ್ಲ. ವಿಶ್ವೇಶ್ವರಯ್ಯನವರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ರು ಎಚ್ ನಂಜುಂಡಯ್ಯ ಅವರು. ಹಾಗಾಗಿ ಸಾಹಿತ್ಯ ಕ್ಷೇತ್ರದ ಎಲ್ಲ ಕೆಲಸಗಳನ್ನು ವಿಶ್ವೇಶ್ವರಯ್ಯನವರು ಎಚ್ ನಂಜುಂಡಯ್ಯ ಅವರಿಗೆ ಬಿಟ್ಟುಕೊಟ್ಟಿದ್ದರು. ಅವರೇ ಅದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದರು. ತನಗೆ ಗೊತ್ತಿದ್ದಂಥ ಆಡಳಿತದಲ್ಲಿ ತನಗೆ ಅನುಭವ ಇರುವಂತಹ ವಿಭಾಗದಲ್ಲಿ ವಿಶ್ವೇಶ್ವರಯ್ಯನವರು ಕೆಲಸ ಮಾಡ್ತಾ ಹೋದರು. ಹೀಗೆ ಅಲ್ಲಿ ಒಂದು ಹೊಂದಾಣಿಕೆಯ ವಾತಾವರಣ ಮೈಸೂರು ಸಂಸ್ಥಾನದಲ್ಲಿ ಇತ್ತು ಆಡಳಿತದಲ್ಲಿ ಅಂತ ನಮಗೆ ಕಂಡುಬರುತ್ತದೆ. ಸರಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಂಥ ವಿಚಾರವನ್ನು ಮತ್ತೊಮ್ಮೆ ಗಮನಿಸುವುದಾದರೆ, ಶಿಕ್ಷಣವನ್ನು ಪಡೆದ ನಂತರ ಮುಂಬೈ ಪ್ರಾಂತ್ಯದಲ್ಲಿ ಇಂಜಿನಿಯರ್ ಆಗಿ ವಿಶ್ವೇಶ್ವರಯ್ಯನವರು ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಅಲ್ಲಿಂದಲೇ ಅವರ ಒಂದೊಂದು ಸಾಧನೆಗಳು ಬೆಳಕಿಗೆ ಬರ್ತಾ ಹೋಗ್ತವೆ. ಖಾನ್ದೇಶ ಮತ್ತು ನಾಸಿಕ್ನಲ್ಲಿ ಅವರು ಮಾಡಿದಂಥ ಸಾಧನೆ, ಅಥವಾ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದು, ಅಥವಾ ಪೂನಾದ ಮುಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದಂಥ ಪೀಪ್ ಜಲಾಶಯಕ್ಕೆ ಮೊದಲ ಬಾರಿಗೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದ್ದು, ಹಾಗೆ ತಿಗ್ರಾ ಜಲಾಶಯಕ್ಕೆ, ಹಾಗೆ ಮಂಡ್ಯ ಜಿಲ್ಲೆಯ KRS ಕೃಷ್ಣರಾಜ ಸಾಗರ ಜಲಾಶಯಕ್ಕೂ ಅವರು ಅಣೆಕಟ್ಟನ್ನು ಕಟ್ಟಿ ಈ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದ್ದು. ಮುಂದೆ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್, ಪ್ರಥಮ ಭಾರತೀಯವರು, ಆ ಹುದ್ದೆಯನ್ನು ಅಲಂಕರಿಸಿದಂತಹ ಪ್ರಥಮ ಭಾರತೀಯವರು.
ನಂತರ ಹೈದರಾಬಾದ್ ಸಂಸ್ಥಾನದಲ್ಲಿ ಅವರ ಸಾಧನೆ. ಪ್ರವಾಹ ಬರ್ತಾ ಇತ್ತು ಹೈದರಾಬಾದ್ ನಗರಕ್ಕೆ. ಆ ಹೈದರಾಬಾದ್ ನಗರಕ್ಕೆ ಬರ್ತಾ ಇದ್ದಂತಹ ಪ್ರವಾಹವನ್ನು ತಡೆಯಲಿಕ್ಕಾಗಿ ಅವರು ಒಂದು ಯೋಜನೆಯನ್ನು ರೂಪಿಸಿದರು. ಈಸಿ ಮತ್ತು ಮೂಸಿ ನದಿಗಳಿಗೆ ಪ್ರತ್ಯೇಕವಾದಂತಹ ಜಲಾಶಯವನ್ನು ನಿರ್ಮಿಸುವುದರ ಮೂಲಕ ಅದನ್ನು ಪರಿಹಾರ ಮಾಡಿದರು. ಹಾಗೆ ಮುಂದೆ ಮೈಸೂರು ಸಂಸ್ಥಾನದಲ್ಲಿ ಇಂಜಿನಿಯರ್ ಆಗಿ ನೇಮಕಗೊಳ್ಳುತ್ತಾರೆ. ಮೈಸೂರು ಸಂಸ್ಥಾನದ ಇಂಜಿನಿಯರ್ ಆದ ನಂತರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ. ಕನ್ನಂಬಾಡಿ ಜಲಾಶಯ ನಿರ್ಮಾಣ, ರೈಲು ಮಾರ್ಗಗಳ ವಿಸ್ತರಣೆ, ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ, ಮಾರಿಕಣಿವೆ ಜಲಾಶಯದ ನೀರಿನ ಪುನರ್ವ್ಯವಸ್ಥೆ, ಹೀಗೆ ಸಾಕಷ್ಟು ಯೋಜನೆಗಳನ್ನು ಮೈಸೂರು ಸಂಸ್ಥಾನದ ಇಂಜಿನಿಯರ್ ಆಗಿದ್ದಾಗ ಮಾಡ್ತಾರೆ. ಮುಂದೆ ಮೈಸೂರಿನ ದಿವಾನರಾಗಿ ಆಯ್ಕೆ. ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ಆಯ್ಕೆಯಾಗ್ತಾರೆ. ಅದೊಂದು ಹೊಸ ಚಿಂತನೆ, ಒಂದು ಹೊಸ ಯೋಚನೆ. ಒಬ್ಬ ಇಂಜಿನಿಯರನ್ನು, ಆಡಳಿತಕ್ಕೆ ಸಂಬಂಧಪಡದ ವ್ಯಕ್ತಿಯನ್ನು ದಿವಾನರನ್ನಾಗಿ ನೇಮಿಸಿದ್ದು ಅದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ದೂರದೃಷ್ಟಿತ್ವದ ವಿಚಾರ ಅಂತ ನಮಗೆ ಗೊತ್ತಾಗ್ತದೆ. ಅನಂತರ ನಾವು ಗಮನಿಸಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ವಿಶ್ವೇಶ್ವರಯ್ಯನವರ ಸಾಧನೆ. ಅಲ್ಲೊಂದು ವಾಕ್ಯ ಬಂದಿದೆ, ಶಿಕ್ಷಣವು ಸಂಜೀವಿನಿ. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವು ಈ ವಾಕ್ಯವನ್ನು ಗಮನಿಸುವುದಾದರೆ ವಿದ್ಯಾರ್ಥಿಗಳೇ, ಶಿಕ್ಷಣವು ಸಂಜೀವಿನಿ ಈ ವಾಕ್ಯವನ್ನು ಬರೆದಿಟ್ಕೊಳ್ಳಿ. ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಉದಾಹರಣೆಯನ್ನು ಕೊಡುವ ಸಾಧ್ಯತೆ ಇರ್ತದೆ. ಶಿಕ್ಷಣವು ಸಂಜೀವಿನಿ. ನಿಮ್ಮ ಶಿಕ್ಷಕರ ಹತ್ರ ಈ ವಾಕ್ಯದ ಬಗ್ಗೆ ಚರ್ಚೆಯನ್ನು ಮಾಡಿ. ಸರ್, ಶಿಕ್ಷಣವು ಸಂಜೀವಿನಿ ಈ ವಾಕ್ಯ ಅಲಂಕಾರಕ್ಕೆ ಯಾವ ರೀತಿಯಾಗಿ ಅಲಂಕಾರಕ್ಕೆ ಶಿಕ್ಷಣವು ಸಂಜೀವಿನಿ ಅನ್ನುವಂಥ ಈ ವಾಕ್ಯ ಹೇಗೆ ಉದಾಹರಣೆ ಆಗ್ತದೆ ಅನ್ನುವುದನ್ನು ನಿಮ್ಮ ಶಿಕ್ಷಕರ ಹತ್ರ ಚರ್ಚೆಯನ್ನು ಮಾಡಿ. ಅದೇ ರೀತಿ ಇನ್ನೊಂದು ಮುಖ್ಯ ವಿಚಾರವನ್ನು ನಾವು ಈ ಪಾಠದ ಮೂಲಕ ಗಮನಿಸುವುದಾದರೆ ಲೇಖನ ಚಿಹ್ನೆಗಳು. ಲೇಖನ ಚಿಹ್ನೆ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ಅನ್ನುವಂಥ ಒಂದು ವಿಭಾಗ ಇದೆ ನೋಡಿ. ಅಲ್ಲಿ ನೀವು ಉದ್ಧರಣ ಚಿಹ್ನೆಯನ್ನು ಗಮನಿಸ್ತೀರಿ. ಒಬ್ಬರು ಹೇಳಿದಂತಹ ಮಾತನ್ನು ಯಥಾವತ್ತಾಗಿ ನಾವು ಇಲ್ಲಿ ಹೇಳುವ ಸಂದರ್ಭಕ್ಕೆ ಅದನ್ನು ಉದ್ಧರಣ ಚಿಹ್ನೆಯೊಳಗೆ ಬಳಸ್ತೇವೆ ನಾವು. ವಿಶ್ವೇಶ್ವರಯ್ಯನವರ ಪಾಠದ ಆರಂಭದ ಭಾಗದಲ್ಲೂ ಕೂಡ ಜವಾಹರ್ಲಾಲ್ ನೆಹರೂರವರ ಮಾತುಗಳಿವೆ. ಅದನ್ನು ಕೂಡ ಉದ್ಧರಣ ಚಿಹ್ನೆಯೊಳಗೆ ನಾವು ಉಲ್ಲೇಖಿಸಿದ್ದೇವೆ. 9 ಲೇಖನ ಚಿಹ್ನೆಗಳಿದೆ. ನಮ್ಮ ಪಾಠಭಾಗದ ಕೊನೆಗೆ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತ ಏನು ವಿಭಾಗ ಇದೆ ಅಲ್ಲಿ ನೀವು ಈ ವ್ಯಾಕರಣ ವಿಚಾರವನ್ನು ಗಮನಿಸಬಹುದು. ಯಾವುದೇ ವಿವರಣೆಗಳು ಬೇಕಿಲ್ಲ. ಅಲ್ಲಿ ಕೊಟ್ಟಿರುವಂಥ ವಿವರಣೆಗಳು ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದರೆ ವಿದ್ಯಾರ್ಥಿಗಳೇ ನಿಮಗೆ ಓದಿದ ಕೂಡಲೇ ಅದು ಅರ್ಥ ಆಗ್ತದೆ. ಅರ್ಥ ಆಗದಿದ್ದರೆ ನಿಮ್ಮ ಶಿಕ್ಷಕರ ಜೊತೆ ನೀವು ಅದನ್ನು ಚರ್ಚೆಯನ್ನು ಮಾಡಬಹುದು. ಲೇಖನ ಚಿಹ್ನೆಗಳ ಬಗ್ಗೆ ವಿವರಣೆ ಇದೆ. 9 ಲೇಖನ ಚಿಹ್ನೆ ಇದೆ. ಪರೀಕ್ಷೆಗೆ ಒಂದು ಲೇಖನ ಚಿಹ್ನೆಯ ಬಗ್ಗೆ ಇವು ಕೂಡ ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ಪಾಠಭಾಗದಲ್ಲಿ ನೀವು ಲೇಖನ ಚಿಹ್ನೆಗಳ ಬಗ್ಗೆಯೂ ಕೂಡ ಗಮನಿಸಬೇಕು ಅನ್ನುವುದು ನಿಮಗೆ ಮತ್ತೊಂದು ಸೂಚನೆ. ಸರಿ ವಿದ್ಯಾರ್ಥಿಗಳೇ, ಈಗ ಮನೆಗೆಲಸವನ್ನು ಬರೆದುಕೊಳ್ಳಿ. ಒಂದು ಪುಸ್ತಕ ಮತ್ತು ಪೆನ್ ತಗೊಂಡು ನಾನು ಹೇಳುವಂಥ ಈ ಪ್ರಶ್ನೆಯನ್ನು ಬರೆದುಕೊಳ್ಳಿ. ಮುಂಬೈ ಪ್ರಾಂತ್ಯ ಮತ್ತು ಹೈದರಾಬಾದ್ ಸಂಸ್ಥಾನಗಳಲ್ಲಿ ವಿಶ್ವೇಶ್ವರಯ್ಯನವರ ಸಾಧನೆಗಳನ್ನು ವಿವರಿಸಿ. ಒಂದು ಪ್ರಶ್ನೆ. ಮುಂಬೈ ಪ್ರಾಂತ್ಯ ಮತ್ತು ಹೈದರಾಬಾದ್ ಸಂಸ್ಥಾನಗಳಲ್ಲಿ ವಿಶ್ವೇಶ್ವರಯ್ಯನವರ ಸಾಧನೆಗಳನ್ನು ವಿವರಿಸಿ. ಇದು ಒಂದು ವಿಚಾರ ಆದರೆ, ಒಂದು ಪ್ರಶ್ನೆ ಆದರೆ, ಎರಡನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 2 ಬರ್ಕೊಳ್ಳಿ. ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆಗಳೇನು? ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆಗಳೇನು? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸಿದ್ಧಪಡಿಸಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.